ಇವತ್ತು ನಾನು ಸೆಲೆಬ್ರಿಟಿ ಕಲ್ಚರ್, ಸೋಷಿಯಲ್ ಮೀಡಿಯಾ ಮತ್ತು ಲಿಟ್ಲ್ ಬಿಟ್ ಕ್ಯಾಪಿಟಲಿಸಮ್ ಬಗ್ಗೆ ಮಾತಾಡ್ತೀನಿ ಆಯಿತಾ. ಈಗ ನಾವೆಲ್ಲ ಸಮಾಜದಲ್ಲಿ ನೋಡೋ ಥರ ಈ ಸಮಾಜದಲ್ಲಿ ಏನಾಗ್ತಾಯಿದೆ ಅಂದರೆ, ನಮಗೆಲ್ಲರಿಗೂ ಗೊತ್ತು ಈ ಸಮಾಜದಲ್ಲಿ ಏನಾಗ್ತಾಯಿದೆ ಅಂದರೆ, ಈಗ ಎಲ್ಲರ ಹತ್ರ ಫೋನ್ ಇದೆ. ಚಿಕ್ಕ ಮಕ್ಕಳಾಗಲಿ, ಟೀನೇಜರ್ಸ್ ಆಗಲಿ, ವಯಸ್ಸಾದವರಾಗಲಿ, ಎಲ್ಲರ ಹತ್ರ ಫೋನ್ ಇದೆ ಆಯಿತಾ. ಈ ಫೋನಲ್ಲಿ ಏನಿರುತ್ತೆ ಮೇನು? ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಯಾವುದು? ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಆಲ್ ದಟ್, ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ, ಜಿಯೋ ಹಾಟ್ಸ್ಟಾರ್. ಸೊ ಇದರಲ್ಲೆಲ್ಲ ಏನಿರುತ್ತೆ? ಮೂವೀಸ್ ಇರುತ್ತೆ, ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ, ರೀಲ್ಸ್ ಇರುತ್ತೆ, ಫಿಲ್ಮ್ಸ್ ಇರುತ್ತೆ, ನ್ಯೂಡಿಟಿ ಇರುತ್ತೆ. ಓಕೆ, ಸೊ ಇದು ಆಲ್ಮೋಸ್ಟ್ ಈಗ ಸೋಷಿಯಲ್ ಮೀಡಿಯಾಸ್ ಯಾರು ಜಾಸ್ತಿ ಯೂಸ್ ಮಾಡ್ತಾರೆ? ಯಂಗ್ ಪೀಪಲ್ಸ್, ಯಂಗ್ ಜನ್ರೇಷನ್ಸ್. ಯಂಗಿರೋ ಪೀಪಲು ಅವ್ರು ಏನು ಮಾಡ್ತಾರೆ? ಸ್ಕ್ರೀನ್ ಆನ್ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡ್ತಾರೆ. ದೇ ಸ್ಪೆಂಡ್ ದೇ ಮೋರ್ ಟೈಮ್ ವಿತ್ ದ ಫೋನ್ ವಿತ್ ದ ಸೋಷಿಯಲ್ ಮೀಡಿಯಾಸ್. ಓಕೆ, ಸೋಷಿಯಲ್ ಮೀಡಿಯಾಸ್ ಯಾರು ಇರ್ತಾರೆ? ಜೋಕರ್ಸು, ಸೆಲೆಬ್ರಿಟೀಸ್ ಇರ್ತಾರೆ. ಓಕೆ, ಅದೇ ಸೆಲೆಬ್ರಿಟೀಸ್ ಏನು ಮಾಡ್ತಾರೆ? ಪಾನ್ ಪರಾಗ ಮಸಾಲ ಅಡ್ವರ್ಟೈಸ್ ಮಾಡ್ತಾರೆ. ಅದೇ ಸೆಲೆಬ್ರಿಟೀಸು ಬೆಟ್ಟಿಂಗ್ ಆಡೋ ಆ್ಯಪ್ನ ಇದು ಮಾಡ್ತಾರೆ, ಪ್ರಮೋಟ್ ಮಾಡ್ತಾರೆ. ಸೊ celebrities don't have their own intrinsic value. Okay, people forget about Bhagat Singh, people don't care about Vivekananda, people young generation, they don't know about Guru Nanak, okay, Shankaracharya, they don't know about such people. Okay, ಅವರದು ಅದೆಲ್ಲ ನೋಡ್ತಾರೆ. ಸೊ ಏನಕ್ಕೆ ಅದಂಗೆ ಆಗುತ್ತೆ ಅಂದರೆ, ಫಸ್ಟು ನಮಗೆ ಎಲ್ಲ ಗೊತ್ತಿರೋ ಪ್ರಕಾರ ಈ ಯಂಗ್ ಹುಡುಗರು, ಸ್ಕೂಲ್ ಗೋಯಿಂಗು, ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ಗೆ, ಅವ್ರಿಗೆ ಈ ಬೋರಿಂಗ್ ಕ್ಲಾಸಸ್ಸು, ಈ ಬೋರಿಂಗ್ ಟೀಚರ್ಸು, ಈ ಬೋರಿಂಗ್ ಎಜುಕೇಷನ್ ಟಾಪಿಕ್ಸ್ ಎಲ್ಲ ಏನಾಗುತ್ತೆ, ಇಷ್ಟ ಆಗಲ್ಲ ಅಷ್ಟೊಂದು. ಸೊ ಆ ಥರ ಏನಾಗುತ್ತೆ, ಮನುಷ್ಯರಿಗೆ ಒಂದು ಇಷ್ಟ ಆಗಲಿಲ್ಲ. ಇಫ್ ದೇ ಆರ್ ಟ್ರೈಂಗ್ ಟು ಸ್ಪೆಂಡ್ ಟೈಮ್, ಅವರು ನಮ್ಮ ದಿನಚರ್ಯದಲ್ಲಿ ಒಂದು ಜಾಸ್ತಿ ಟೈಮ್ನ ಇಲ್ಲೊಂದು ಬೋರಿಂಗ್ಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ಫ್ರೀ ಆದಾಗ ಏನು ಮಾಡ್ತಾರೆ? ದೇ ವಿಲ್ ಟ್ರೈ ಟು ಸ್ಪೆಂಡ್ ದ ಟೈಮ್ ವಿಚ್ ಇಸ್ ಎಂಟರ್ಟೈನಿಂಗ್. ಓಕೆ, ಎಲ್ಲರ ಹತ್ರ ಎಲ್ಲರ ಕೈಯಲ್ಲಿ ಫೋನ್ ಇರುತ್ತೆ. ಸೊ ಬೋರಿಂಗ್ ಶೆಡ್ಯೂಲ್ ಆಫ್ ಆದಾಗ ಏನು ಮಾಡ್ತಾರೆ ಅಂದರೆ, ಈಗ ಸೋಷಿಯಲ್ ಮೀಡಿಯಾದೇನೋ ಆನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಏನಕ್ಕೆ ಹಂಗಾಗುತ್ತೆ ಅಂದರೆ, ಜಸ್ಟ್ ಸೈಕಾಲಜಿ. ಈಗ ಓದೋದು ಬೋರಿಂಗ್ ಇರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬುಕ್ ಯಾರು ಓದ್ತಾರೆ? ಬೋರಿಂಗ್ ಟೀಚರ್ಸ್ನ ಯಾರು ಕೇಳ್ತಾರೆ? ಬೋರಿಂಗ್ ಕ್ಲಾಸಲ್ಲಿ ಯಾರು ಕೂತ್ಕೋತಾರೆ? ಸೊ ಅವ್ರಿಗೆ ಏನು ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಂದರೆ, ಈ ಸೋಷಿಯಲ್ ಮೀಡಿಯಾ ಕಂಟೆಂಟ್ಸು, ರೀಲ್ಸು, ದೇ ಸಿ ದ್ಯಾಟ್ ಕಲರ್ಫುಲ್ ಥಿಂಗ್ಸ್, ದೇ ಸಿ ದ್ಯಾಟ್ ನ್ಯೂಡಿಟಿ, ದೇ ಸಿ ದ್ಯಾಟ್ ಅನ್ರಿಯಲಿಸ್ಟಿಕ್ ಥಿಂಗ್. ಸೊ ಏನಾಗುತ್ತೆ, ಅದು ಡೋಪೋಮೈನು ಪೀಕ್ ಹೊಡಿತು ಕಿಕ್ ಬರ್ತಾ ಇರುತ್ತೆ. ಆ ಡೋಪೋಮೈನು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ದೇ ಫೀಲ್ ಅಲೈವ್ ದೇ ಫೀಲ್ ಅಲೈವ್ when they see this all the content social media, when they be in that. Okay, this for young brains ಅವ್ರಿಗೆ ಸ್ಟಿಮ್ಯುಲೇಷನ್ ಬೇಕಾಗಿರುತ್ತೆ, ಯಂಗ್ ಬ್ರೈನ್. ಸೊ ಈ ಥರ ಆದಾಗ ಏನಾಗುತ್ತೆ, ಓವರ್ ದ ಪೀರಿಯಡ್ ಆಫ್ ಟೈಮು ಪೀಪಲ್ ಏನಾಗುತ್ತೆ, ಅವರು ಒಂಥರ ಹಿಪ್ನೋಟೈಸ್ ಆಗಿಬಿಡ್ತಾರೆ. ಅವ್ರದ್ದೇ ಅದು ಇನ್ನೊಂದು ಏನಂದರೆ, ಚಿಕ್ಕ ಮಕ್ಕಳಲ್ಲಿ, ಯಂಗ್ ಜನ್ರೇಷನಲ್ಲಿ ಅವ್ರದ್ದು ಒಂದು ಯಂಗ್ ಪೀಪಲಲ್ಲಿ ಇನ್ನೂ ಒಂದು ಪರ್ಸ್ನಾಲಿಟಿ ಫಾರ್ಮ್ ಆಗಿರಲ್ಲ. ಅವ್ರದ್ದೇ ಅದೊಂದು ಐಡೆಂಟಿಟಿ ಇರಲ್ಲ, ಇನ್ನೂ ಫಾರ್ಮ್ ಆಗಿರಲ್ಲ. ಅವ್ರು ಯಾರಂತ ಇನ್ನೂ ಗೊತ್ತಿರಲ್ಲ, ಅವ್ರಲ್ಲಿ ಪರ್ಸ್ನಾಲಿಟಿ, ಅವರಲ್ಲಿ ಏನು ಕ್ವಾಲಿಟೀಸ್ ಅಂತ ಇನ್ನೂ ಗೊತ್ತಿರಲ್ಲ. ಯಾಕಂದರೆ ಅದು ಯಾರೂ ಹೇಳೋದೇ ಇಲ್ಲಲ್ಲ. ಸ್ಕೂಲಲ್ಲಿ ಯಾರೋ ಏನು ಮಾಡ್ದೆ, ಅವನೇನು ಮಾಡ್ದೆ, ಅದು ಇದಾಯಿತು ಅದಕ್ಕೆ ಹೇಳ್ತಾರೆ. ಮನೆಯಲ್ಲಿ ಎಷ್ಟು ಓದ್ದೆ, ಏನು ಮಾಡಿದೆ ಅಂತ ಅವ್ರು ಕೇಳ್ತಾರೆ, ಏನು ಮಾರ್ಕ್ಸ್ ತೊಗೊಂಡು ಅವ್ರು ಕೇಳ್ತಾರೆ. ಆಮೇಲೆ ಫ್ರೀ ಆದಾಗ ಸೋಷಿಯಲ್ ಮೀಡಿಯಾ ನೋಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವನದೊಂದು ಕತೆ ಹೇಳ್ತಿರ್ತಾನೆ, ಇನ್ನೊಂದು ಕತೆ ಹೇಳ್ತಿರ್ತಾನೆ, ಅವ್ರು ಏನು ಮಾಡ್ತಿರ್ತಾನೆ, ಅವನದೊಂದು ಹೇಳ್ತಿರ್ತಾರೆ, ಏನೇನೋ ಆಗ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ನೀನೆಲ್ಲಿ? ನಿನ್ನ ಇಂಡಿವಿಜುವಾಲಿಟಿಯಲ್ಲಿ, ಜನ್ರೇಷನಲ್ಲಿ ಅವ್ರದ್ದು ಪರ್ಸನಾಲಿಟಿಯಲ್ಲಿ, ಅವ್ರದ್ದು ಇಂಟ್ರೆಸ್ಟಲ್ಲಿ, ಅವ್ರದ್ದು ಕ್ವಾಲಿಟಿಯಲ್ಲಿ, ಅವ್ರದ್ದು ಟ್ಯಾಲೆಂಟಲ್ಲಿ. ನಾವು ಆ ಥರ ಡೀಪಾಗಿ ನೋಡಿದಾಗ ಅವ್ರು ಮೋಸ್ಟ್ ಆಫ್ ದ ಟೈಮ್ ಅವ್ರ ಮೇಲೆ ಯಾರೂ ಸ್ಪೆಂಡ್ ಮಾಡ್ತಾ ಇಲ್ಲ. ಮೋಸ್ಟ್ ಆಫ್ ದ ಟೈಮ್ ದೇ ಆರ್ ಸ್ಪೆಂಡಿಂಗ್ ದೇರ್ ಟೈಮ್, ದೇ ಆರ್ ಸ್ಪೆಂಡಿಂಗ್ ದೇರ್ ಎನರ್ಜಿ, ಫೋಕಸ್, ಟೈಮ್ ಬೇರೆಯವ್ರ ಮೇಲೆ. ಆ ಥರ ಆದಾಗ ನಮ್ಮಲ್ಲಿ ಸ್ಟೇಬಲ್ ಪರ್ಸ್ನಾಲಿಟಿ, ಒಂದು ಸ್ಪಾರ್ಕು, ಒಂದು ಏನೋ ಒಂದು ಮಾಡಬೇಕು ಅನ್ನೋದು ಬರಲ್ಲ, ಆಬ್ವಿಯಸ್ಲಿ ಬರಲ್ಲ. ಸೊ ಇನ್ನೊಂದು, ಸೊ ಈ ಥರ ಆದಾಗ ಏನಾಗುತ್ತೆ, ಜನ್ರೇಷನ್ ಹಾಳಾಗುತ್ತೆ. ಈ ಒಂದು ವೆರಿ ಇಂಪಾರ್ಟೆಂಟ್ ಏಜ್ ಪೀರಿಯಡ್, 1 to 18 years ಟೀನೇಜ್ ಆಗಲಿ, 0 to 5 to 12 ಆಗಲಿ, ಇದು ವೆರಿ ಇಂಪಾರ್ಟೆಂಟ್ ಗ್ರೋತ್ ಪೀರಿಯಡ್. ಆ ಥರ ನಾವು ಸರಿ ಫೀಡ್ ಮಾಡಲಿಲ್ಲ ಅಂದರೆ ಇದಕ್ಕೆ, ವಿ won't become anything like contributed to the society, anything productive to the society in terms of values, right values, good ethics. ಆ ಥರ ಆಗಲ್ಲ. ಮತ್ತು ಏನಕ್ಕೆ ಹಿಂಗೆ ಆಗ್ತಾಯಿದೆ? ಇಡೀ ಹಿಂಗಾದರೆ ಏನಾಗುತ್ತೆ, ಇಡೀ ಜನ್ರೇಷನ್ನೇ ಹಾಳಾಗ್ಬಿಡುತ್ತೆ. ವಿ ಆರ್ ಲೆಟ್ಟಿಂಗ್ ಜನ್ರೇಷನ್ ಟು ಬಿ ಸ್ಪೈಲ್ಡ್. ಓಕೆ, ಸೊ ಎಲ್ಲರಲ್ಲಿ ಪ್ರಶ್ನೆ ಬರ್ಬೋದು, ಏನಕ್ಕೆ ಹಿಂಗೆ ಆಗ್ತಾಯಿದೆ? ಎಲ್ಲ ಗೊತ್ತು, ಇದೆಲ್ಲ ಸರಿಯಲ್ಲ, ಇದೆಲ್ಲ ಹಾಳು ಮಾಡ್ತಾಯಿದೆ ಜನ್ರೇಷನ್ಸು. ವೈ ವಿ ಆರ್ ಲೆಟ್ಟಿಂಗ್ ಇಟ್ ಟು ಹ್ಯಾಪನ್? ಏನಕ್ಕೆ ಇದೆಲ್ಲ ನಾವು ಆಗಕ್ಕೆ ಬಿಡ್ತಾಯಿದ್ದೀವಿ? ಸೊ ಅದು ದೇರ್ ಆರ್ ಸಮ್ ರೀಸನ್ಸ್. ಓಕೆ,
ಅದಕ್ಕೊಂದು ಕಾರಣಗಳು ಅವೆ ಆ್ಯಕ್ಚುಲಿ. ನನಗೆ ಒಂದೊಂದಾಗಿ ಹೇಳ್ತೀನಿ. ಫಸ್ಟ್ ಮೇನ್ ಕಾರಣ ಕ್ಯಾಪಿಟಲಿಸಮ್. ಓಕೆ, ಎಲ್ಲದಕ್ಕೂ ಏನೇನು ಆಗ್ತಾಯಿದೆ ಸಮಾಜದಲ್ಲಿ ಒಂದು ಮೇನ್ ಕಾರಣಕರ್ತ ಅಂದರೆ ಕ್ಯಾಪಿಟಲಿಸಮ್. ಓಕೆ, ಅದೊಂದು ನೆನಪಿಟ್ಕೊಳ್ಳಿ. ಓಕೆ, ಕ್ಯಾಪಿಟಲಿಸಮ್ ಅನ್ನೋದು ಒಂದು ಸಿಸ್ಟಮ್. ಓಕೆ, ಇದು ಅದನ್ನು ಯಾವುದೋ ಒಂದು ಇಂಡಿವಿಜುವಲ್ ಪರ್ಸನಾಲಿಟಿ ಅಲ್ಲ, ಒಂದು ಕ್ಯಾಪಿಟಲಿಸಮ್ ಒಂದು ಸಿಸ್ಟಮ್. ಯಾವ ಥರ ಈ ಗೌರ್ಮೆಂಟ್ ಒಂದು ಸಿಸ್ಟಮ್, ಎಜುಕೇಷನ್ ಒಂದು ಸಿಸ್ಟಮ್, ಓಕೆ, ಒಂದು ಈ ಬಯೋಲಾಜಿಕಲ್ ಸಿಸ್ಟಮ್ ಎಲ್ಲ ಒಂದೊಂದು ಸಿಸ್ಟಮ್, ಈ ಲೈಫ್ ಸಿಸ್ಟಮ್ ಒಂದು ಸಿಸ್ಟಮ್. ಹಾಗೆ ಏನಾಗಿದೆ ಅಂದರೆ ಈ ಕ್ಯಾಪಿಟಲಿಸಮ್ ಅನ್ನೋ ಒಂದು ಸಿಸ್ಟಮ್ ಆಗಿದೆ. ಕ್ಯಾಪಿಟಲಿಸಮ್ ಒಂದು ಸಿಸ್ಟಮ್. ಈ ಸಿಸ್ಟಮ್ಗಳು ಏನಾಗುತ್ತೆ ಅಂದರೆ ಫಸ್ಟು ನಾವೇನು ಮಾಡ್ತೀವಿ, ಸಿಸ್ಟಮ್ನ ನಮಗೆ ಒಳ್ಳೇದಾಗೋಕ್ಕೆ ಕ್ರಿಯೇಟ್ ಮಾಡ್ಕೋತೀವಿ. ಬಟ್ ಆಮೇಲೆ ಏನಾಗುತ್ತೆ, ಹಂಗೆ ಟೈಮ್ ಆದಂಗೆ ಏನಾಗುತ್ತೆ, ನಾವು ಫುಲ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿಬಿಡ್ತೀವಿ. ನಾವು ಸಿಸ್ಟಮ್ಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಫಸ್ಟು ನಮಗೆ ಹೆಲ್ಪ್ ಆಗೋಕ್ಕೆ ನಾವು ಸಿಸ್ಟಮ್ ಕ್ರಿಯೇಟ್ ಮಾಡ್ಕೋತೀವಿ. ಬಟ್ ಆಮೇಲೆ ಟೈಮ್ ಆದಂಗೆ ಅದೇ ರೂಢಿವಾದಿ ಆದಂಗೆ ಏನಾಗುತ್ತೆ, ಇಡೀ ಸೊಸೈಟಿ ವಿಲ್ ಬಿಕಮ್ ಡಿಪೆಂಡೆಂಟ್ ಆನ್ ಎ ಸಿಸ್ಟಮ್. ನೌ ಸಿಸ್ಟಮ್ ವಿಲ್ ಡಿಸೈಡ್ ಹೌ ಯು ಲಿವ್ ಯುವರ್ ಲೈಫ್. ಓಕೆ, ಸೊ ದ್ಯಾಟ್ ಈಸ್ ಕಾಲ್ಡ್ ಎ ಸಿಸ್ಟಮ್ ಟೇಕ್ ಓವರ್. ನಾನು ಮಾತಾಡ್ತೀನಿ. ಓಕೆ, ಈ ಕ್ಯಾಪಿಟಲಿಸಮ್ ಏನಾಗಿದೆ ಅಂದರೆ ಇಟ್ ಹ್ಯಾಸ್ ಪೆನೆಟ್ರೇಟೆಡ್ ಎವ್ರಿವೇರ್. ಅದೆಲ್ಲ ಕಡೆ ಹೋಗಿದೆ. ಈಗ ಎಲ್ಲ ಗೌರ್ಮೆಂಟ್ ಸಿಸ್ಟಮಲ್ಲಿ ಹೋಗಿದೆ, ಎಲ್ಲ ಆರ್ಗನೈಸೇಷನಲ್ಲಿ ಕ್ಯಾಪಿಟಲಿಸಮ್ ಹೋಗಿದೆ, ಎಲ್ಲ ಆಲ್ಮೋಸ್ಟ್ ಲಿವಿಂಗ್ ಸಿಸ್ಟಮ್. ಆಲ್ಮೋಸ್ಟ್ ಈ ಮನುಷ್ಯರದ್ದು ಜೀವನ ಮಾಡಬೇಕಂದ್ರೆ ಕ್ಯಾಪಿಟಲಿಸಮೇ. ಓಕೆ, ಮನೆ ಬಿಲ್ ಕಟ್ಟಬೇಕು, ಕುಡಿಯೋ ನೀರಿಗೆ ಬಿಲ್ ಕಟ್ಟಬೇಕು. ಓಕೆ, ಇನ್ನೊಂದು ಸ್ವಲ್ಪ ದಿನ ಹಿಂಗೆ ವರ್ಷ ಹೋದರೆ ಉಸಿರಾಡೋ ಗಾಳಿಗೂ ಬಿಲ್ ಕಟ್ಟಬೇಕು ಅನಿಸುತ್ತೆ. ಓಕೆ, ದ್ಯಾಟ್ ಈಸ್ ಕ್ಯಾಪಿಟಲಿಸಮ್. ಸೊ ಎವ್ರಿಥಿಂಗ್ ಈಸ್ ಫೈನಾನ್ಷಿಯಲೈಸ್ಡ್. ಗಾರ್ಡನ್ಗೆ ಎಂಟ್ರಿ ಫೀಸ್ ಕೊಡಬೇಕು, ಈ ಟ್ರೆಕ್ಕಿಂಗ್ಗೆ ಎಂಟ್ರಿ ಫೀಸ್ ಕೊಡಬೇಕು. ಇಡೀ ನೇಚರ್ ಏನಾಗಿದೆ ಅಂದರೆ ಇಡೀ ನೇಚರು ಫೈನಾನ್ಷಿಯಲೈಸ್ಡ್ ಆಗಿದೆ, ಎಲ್ಲ ಕಮೋಡಿಫಿಕೇಷನ್ ಆಗಿದೆ. ಆಯಿತಾ, ದಟ್ ಈಸ್ ಒನ್ ಆಫ್ ದ ಸೈಡ್ ಎಫೆಕ್ಟ್ ಆಫ್ ಕ್ಯಾಪಿಟಲಿಸಮ್. ಓಕೆ, ನಾನು ಹೇಳ್ತೀನಿ. ಸೊ ಹಂಗೆ ಏನಂದೆ ನಾನು, ಕ್ಯಾಪಿಟಲಿಸಮು ಎಲ್ಲ ಸಿಸ್ಟಮಲ್ಲಿ ಪೆನಿಟ್ರೇಟ್ ಆಗಿದೆ. ಗೌರ್ಮೆಂಟ್ ಸಿಸ್ಟಮ್ ಅಂದರೆ ನಾನು ಗೌರ್ಮೆಂಟ್ ಸಿಸ್ಟಮು, ಎಜುಕೇಷನ್ ಸಿಸ್ಟಮು, ಓಕೆ, ಎಲ್ಲ ಕಡೆ ಪೆನಿಟ್ರೇಟ್ ಆಗಿದೆ, ಎಲ್ಲೂ ಏನೂ ಉಳಿದಿಲ್ಲ. ಇಟ್ ಹ್ಯಾಸ್ ಪೆನಿಟ್ರೇಟೆಡ್ ಎವ್ರಿವೇರ್. ಸೊ ಕಮಿಟ್ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಇಸ್ ಗೌರ್ಮೆಂಟ್ಸ್. ಓಕೆ, ನಾನು ಹೇಳಿದೆ ಕ್ಯಾಪಿಟಲಿಸಮ್ ಗೌರ್ಮೆಂಟಲ್ಲಿ ಪೆನಿಟ್ರೇಟ್ ಆಗಿದೆ. ಇನ್ನೊಂದು ಏನಂದರೆ ಕ್ಯಾಪಿಟಲಿಸಮ್ದು ಎರಡು ಮೈಂಡ್ ಆ್ಯಂಡ್ ಸೋಲ್ ಯಾವುದು, ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್. ಕ್ಯಾಪಿಟಲಿಸಮ್ ಸಿಸ್ಟಮ್ ಹೆಂಗೆ ರನ್ ಆಗುತ್ತೆ ಅಂದರೆ ಒಂದು ಪ್ರೊಡಕ್ಷನ್ ಆಗಬೇಕು, ಒಂದು ಕನ್ಸಂಪ್ಷನ್ ಆಗಬೇಕು. ಇಟ್ ಫೀಡ್ಸ್ ದ ಹಂಗರ್ ಆಫ್ ಕ್ಯಾಪಿಟಲಿಸಮ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಇದೇನು ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್, ದಟ್ ಇಸ್ ದ ಮೈಂಡ್ ಆ್ಯಂಡ್ ಸೋಲ್ ಆ್ಯಂಡ್ ಇಟ್ ಇಸ್ ಸಮಥಿಂಗ್ ವಿಚ್ ಫೀಡ್ಸ್ ದ ಹಂಗರ್ ಆಫ್ ಕ್ಯಾಪಿಟಲಿಸಮ್. ಓಕೆ, ಸೊ ಗೌರ್ಮೆಂಟ್ ಹೆಂಗೆ ರನ್ ಆಗುತ್ತೆ, ಇಟ್ಸ್ ಬೇಸ್ಡ್ ಆನ್ ಟ್ಯಾಕ್ಸ್ ಸಿಸ್ಟಮ್. ಗೌರ್ಮೆಂಟ್ಗೆ ಟ್ಯಾಕ್ಸ್ ಬೇಕು. ಓಕೆ, ಗೌರ್ಮೆಂಟ್ಗೆ ಯಾವ ಟ್ಯಾಕ್ಸ್ ಬರುತ್ತೆ, ಯಾರೋ ಒಬ್ರು ಪ್ರೊಡ್ಯೂಸ್ ಮಾಡೋರು ಇರಬೇಕು, ಯಾರೋ ಒಬ್ರು ಕನ್ಸ್ಯೂಮ್ ಮಾಡೋರು ಇರಬೇಕು. ಓಕೆ, ಯಾರೋ ಸೆಲ್ ಮಾಡೋರು ಇರಬೇಕು, ಯಾರೋ ಬೈ ಮಾಡೋರು ಇರಬೇಕು. ಸೊ ಆ ಚೈನ್ ಲೈನಲ್ಲಿ ಏನಾಗುತ್ತೆ, ಟ್ಯಾಕ್ಸ್ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಆ ಟ್ಯಾಕ್ಸ್ ಸಿಸ್ಟಮ್ ಕ್ರಿಯೇಟ್ ಆಗಿಬಿಟ್ಟು ಏನಾಗುತ್ತೆ, ಟ್ಯಾಕ್ಸ್ ಕ್ರಿಯೇಟ್ ಆಗುತ್ತೆ. ಟ್ಯಾಕ್ಸ್ ಏನು ಮಾಡ್ತಾರೆ, ಗೌರ್ಮೆಂಟ್ ಅವರು ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರೆ, ಟ್ಯಾಕ್ಸ್ ಹೋಗ್ತಾರೆ. ಸೊ ಟ್ಯಾಕ್ಸ್ ಅಂದರೆ ಮನಿ, ಸೊ ಮನಿ ಅಂದರೆ ಪವರು. ಗೌರ್ಮೆಂಟ್ ವಿಲ್ ಬಿಕಮ್ ಪವರ್ಫುಲ್ ಇಫ್ ಇಟ್ ಹ್ಯಾಸ್ ಮೋರ್ ಟ್ಯಾಕ್ಸ್. ಸೊ ಮೋರ್ ಟ್ಯಾಕ್ಸ್ ಯಾವಾಗ ಬರುತ್ತೆ, ವೆನ್ ದೇರ್ ವಿಲ್ ಬಿ ಮೋರ್ ಪ್ರೊಡಕ್ಷನ್ ಆ್ಯಂಡ್ ಮೋರ್ ಕನ್ಸಂಪ್ಷನ್. ಓಕೆ, ಸೊ ಆ ಥರ ಏನಾಗುತ್ತೆ, ಗೌರ್ಮೆಂಟು ಪವರ್ಫುಲ್ ಆಗಬೇಕಂದ್ರೆ ಏನು ಮಾಡ್ತಾರೆ ಅಂದರೆ ಅವರು ವ್ಯಾಲ್ಯೂಸ್ ಎಥಿಕ್ಸ್ಗೆಲ್ಲ ಜಾಸ್ತಿ ಕೊಡೋಲ್ಲ. ಕ್ಯಾಪಿಟಲಿಸಮ್ ಅಂದರೆ ಪ್ರೊಡಕ್ಷನ್, ಕನ್ಸಂಪ್ಷನ್, GDP. ದ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ ಇಸ್ ಡಿಸೈಡೆಡ್ ಬೈ GDP ಅಂದರೆ ನಂಬರ್ಸ್. ಓಕೆ, ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್. ಸೊ ಆ ಥರ ಆದಾಗ ಗೌರ್ಮೆಂಟ್ ಏನು ಮಾಡ್ತಾರೆ, ದೇ ವಿಲ್ ಅಲೌ ಮೋರ್ ಪ್ರೊಡಕ್ಷನ್, ಮೋರ್ ಕನ್ಸಂಪ್ಷನ್. ದೇ ಬಿಕಮ್ ದ ಮಿಡಲ್ ಪರ್ಸನ್. ಜಾಸ್ತಿ ಟ್ಯೂನ್ ಮಾಡೋಕ್ಕೆ ಹೋಗಲ್ಲ. ಯಾರು ಏನು ಪ್ರೊಡ್ಯೂಸ್ ಮಾಡ್ತಾರೆ, ಯಾರು ಏನು ಕನ್ಸ್ಯೂಮ್ ಮಾಡ್ತಾರೆ ಅದನ್ನ ಅವರು ಕಂಟ್ರೋಲ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ದೇ ವಾಂಟ್ ಟ್ಯಾಕ್ಸ್ ವಿಲ್ ಕಮ್ ಫ್ರಮ್ ಮೋರ್ ಪ್ರೊಡಕ್ಷನ್, ಮೋರ್ ಕನ್ಸಂಪ್ಷನ್. ಸೊ ಅವ್ರೇನಕ್ಕೆ ರೆಗ್ಯುಲೇಟ್ ಮಾಡೋಕೆ ಹೋಗ್ತಾರೆ, ಅವರು ರೆಗ್ಯುಲೇಟ್ ಮಾಡೋಕ್ಕೆ ಹೋಗಲ್ಲ. ಓಕೆ, ಇದು ಎಕ್ಸಾಂಪಲ್ ಈಗ ಫೋನು ಪ್ರೊಡಕ್ಷನ್. ಓಕೆ, ಎಲ್ಲರ ಹತ್ರ ಫೋನ್ ಏನಕ್ಕೆ ಬಂದಿದೆ, ಪ್ರೊಡ್ಯೂಸ್ ಮಾಡೋರು ಯಾರೋ ಇದ್ದಾರೆ, ಫೋನ್ ಪ್ರೊಡ್ಯೂಸ್ ಮಾಡೋರು ಯಾರೋ ಒಬ್ರು ಇದ್ದಾರೆ. ಅವ್ರು ಫೋನ್ ಪ್ರೊಡ್ಯೂಸ್ ಮಾಡ್ತಾರೆ, ಫೋನ್ ಸೆಲ್ ಮಾಡಬೇಕು. ಈ ಫೋನ್ ಯಾರು ಬೇಕು, ಯಂಗ್ ಪೀಪಲ್ಲು ಎಲ್ಲರಿಗೂ ಬೇಕು, ಆಲ್ಮೋಸ್ಟ್ ಈಗ ಎಲ್ಲರಿಗೂ ಬೇಕು. ಸೊ ಏನು ಮಾಡ್ತಾರೆ, ಗೌರ್ಮೆಂಟ್ ಅವರು ಏನೂ ರೆಸ್ಟ್ರಿಕ್ಷನ್ಸ್ ಇರೋಲ್ಲ ಫೋನ್ ಬೈ ಮಾಡೋಕ್ಕೆ. ಆಯಿತು, ನೀವು ಸೆಲ್ ಮಾಡಿ ಇವ್ರು ಬೈ ಮಾಡ್ತಾರೆ, ನಾವು ಟ್ಯಾಕ್ಸ್ ತೊಗೋತೀವಿ ಅಷ್ಟೇ. ಸೊ ಹಂಗಾಗ್ತಾ ಏನಂದರೆ ಲಿಬ್ರಲಿಸಮ್, ದಟ್ಸ್ ಕಾಲ್ಡ್ ಸಮಥಿಂಗ್ ಫ್ರೀ ಮಾರ್ಕೆಟ್ ಆರ್ ಲಿಬ್ರಲಿಸಮ್ ಬಿಟ್ಬಿಡ್ತಾರೆ. ಸೊ ಅದು ಪ್ರೊಡ್ಯೂಸ್ ಮಾಡ್ತಾನೆ ಇರ್ತಾರೆ ಫೋನು, ಇವ್ರು ಜನರು ತೊಗೋತಾನೆ ಇರ್ತಾರೆ. ಸೊ ಎಲ್ಲರ ಹತ್ರ ಏನಾಗುತ್ತೆ, ಫೋನ್ಸು ಬಂದುಬಿಡುತ್ತೆ. ಇದೊಂಥರ ಪ್ರೊಡಕ್ಷನ್ ಕನ್ಸಂಪ್ಷನ್. ಇದೊಂಥರ ಹಾರ್ಡ್ವೇರ್ ಪ್ರೊಡಕ್ಷನ್, ಹಾರ್ಡ್ವೇರ್ ಕನ್ಸಂಪ್ಷನ್. ಬಟ್ ನೆಕ್ಸ್ಟ್ ಕಮ್ಸ್ ದ ಸಾಫ್ಟ್ವೇರ್. ಓಕೆ, ಕಂಟೆಂಟ್ಸ್ ಇನ್ಸೈಡ್ ದ ಫೋನ್. ಅದು ಒಂಥರ ಕಂಟೆಂಟ್ ಪ್ರೊಡಕ್ಷನ್ ಆರ್ ಕಂಟೆಂಟ್ ಕನ್ಸಂಪ್ಷನ್. ಕಂಟೆಂಟ್ಸ್ ಯಾರು ಪ್ರೊಡ್ಯೂಸ್ ಮಾಡ್ತಾರೆ, ಸೆಲೆಬ್ರಿಟೀಸ್ ಮಾಡ್ತಾರೆ. ಮೂವೀಸು ಅದೊಂಥರ ಕಂಟೆಂಟು, ರೀಲ್ಸು ಇದೊಂಥರ ಕಂಟೆಂಟು. ಅದನ್ನ ಯಾರು ಕನ್ಸ್ಯೂಮ್ ಮಾಡ್ತಾರೆ, ಜನರು ಕನ್ಸ್ಯೂಮ್ ಮಾಡ್ತಾರೆ. ಓಕೆ, ಅದೊಂಥರ ಪ್ರೊಡಕ್ಷನು, ಇದೊಂಥರ ಕನ್ಸಂಪ್ಷನ್. ಓಕೆ,
ಸೊ ಆ ಥರ ಏನಾಗುತ್ತೆ, ಅದು ಒಂಥರ ಏನಾಗುತ್ತೆ ಟ್ಯಾಕ್ಸ್ನ ಜನ್ರೇಟ್ ಮಾಡುತ್ತೆ. ಅವ್ರು ಗೌರ್ಮೆಂಟವ್ರು ಯಾರು ಏನು ಕೇಳಲ್ಲ, ಇವರು ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಕೆಟ್ಟ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಅದು ತಲೆ ಕೆಡ್ಸ್ಕೊಳ್ಳಲ್ಲ. ಜನರು ಒಳ್ಳೆ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ, ಕೆಟ್ಟ ಕನ್ಸಂಪ್ಷನ್ ಅದು ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರಿಗೆ ಏನು ಬೇಕು ಅವ್ರಿಗೆ ಪ್ರೊಡಕ್ಷನ್ ಆಗಬೇಕು, ಕನ್ಸಂಪ್ಷನ್ ಆಗಬೇಕು, ಟ್ಯಾಕ್ಸ್ ಬೇಕು. ಓಕೆ, ಸೊ ಹಿಂಗಾದಾಗ ಏನು ಮಾಡ್ತಾರೆ, ಎಲ್ಲ ಲಿಬ್ರಲಾಗಿ ಬಿಟ್ಬಿಡ್ತಾರೆ. ಫೋನು ಎಲ್ಲರ ಕೈಲಿ ಹೋಗುತ್ತೆ, ಸೋಷಿಯಲ್ ಮೀಡಿಯಾನು ಎಲ್ಲರ ಕೈಲಿ ಹೋಗುತ್ತೆ, ಎಲ್ಲರ ಕೈಲಿ ಎಲ್ಲ ಕಂಟೆಂಟ್ಸ್ ಹೋಗುತ್ತೆ. ಓಕೆ, ಸೊ ಈ ಥರ ಆದಾಗ ಸೊ ಅವು ಎರಡು ರೀಸನ್ ಆಯಿತು. ಒಂದು ಕ್ಯಾಪಿಟಲಿಸಮ್, ಮೇನ್ ಎಲ್ಲದಕ್ಕೂ ಕಾರಣಕರ್ತ ಕ್ಯಾಪಿಟಲಿಸಮ್. ಸೆಕೆಂಡ್ ಕಾರಣ ಗೌರ್ಮೆಂಟ್. ಓಕೆ, ಗೌರ್ಮೆಂಟಿಗೆ ರೆಸ್ಪಾನ್ಸಿಬಲ್ ಬಾಡಿ ಅಲ್ಲ ಅದು. ಆ್ಯಕ್ಚುಲಿ ಓನ್ಲಿ ಟ್ಯಾಕ್ಸ್ ಕಲೆಕ್ಟಿಂಗ್ ಸಿಸ್ಟಮ್ ಆ್ಯಂಡ್ ಈಸ್ ರನ್ ಬೈ ಕರಪ್ಟ್ ಪೀಪಲ್ಸ್. ಓಕೆ, ನೆಕ್ಸ್ಟು ಥರ್ಡ್ ಏನಾಗುತ್ತೆ, ಥರ್ಡು ಇಟ್ಸ್ ಮೋರ್ ಆಫ್ ಸೈಕಾಲಜಿಕಲ್ ಥರ್ಡ್. ಓಕೆ, ಈಗ ಅದು ಸಿಸ್ಟಮ್ ರನ್ ಆಗಬೇಕಂದ್ರೆ, ಪ್ರೊಡಕ್ಷನ್ ಮತ್ತು ಕನ್ಸಂಪ್ಷನ್ ರನ್ ಆಗಬೇಕಂದ್ರೆ ಕನ್ಸ್ಯೂಮ್ ಯಾವಾಗ ಮಾಡ್ಬೇಕು ನಾವು, ಏನೋ ನಮ್ಗೆ ಬೇಕಾದಾಗ. ಓಕೆ, ಸೊ ನಮಗೇನೋ ಬೇಕನ್ನಿಸ್ದಾಗ ವಿಲ್ ಗೋ ಆ್ಯಂಡ್ ಕನ್ಸ್ಯೂಮ್. ಓಕೆ, ಫಸ್ಟ್ ಏನಿರ್ತಿತ್ತು, ಬರೀ ಬೇಸಿಕ್ ನೀಡ್ಸ್, ಬದುಕಕ್ಕೆ ಎಷ್ಟು ಬೇಕಿತ್ತು ಅಷ್ಟು ಕನ್ಸ್ಯೂಮ್ ಮಾಡ್ತಿದ್ವಿ. ಓಕೆ, ಎಷ್ಟು ಬೇಕಷ್ಟು ಬದುಕಕ್ಕೆ ನಾವು ಕನ್ಸ್ಯೂಮ್ ಮಾಡ್ತಿದ್ವಿ ಮುಂಚೆ. ಒಂದು ಸ್ಟ್ಯಾಂಡರ್ಡಾಗಿ ಒಂದು ಡಿಸೆಂಟಾಗಿ ಲೈಫ್ ಲೀಡ್ ಮಾಡೋಕ್ಕೆ ಎಷ್ಟು ಕನ್ಸಂಪ್ಷನ್ ಇರ್ತದೆ ಅಷ್ಟು ಮಾಡ್ತಿದ್ವಿ. ಈಗ ಹೆಂಗಾಗಿದೆ ಅಂದರೆ, ನಾನು ಹೇಳಿದ್ನಲ್ಲ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಕನ್ಸಂಪ್ಷನ್ ಜಾಸ್ತಿ ಆಗಬೇಕು. ಸೊ ಏನು ಮಾಡಿದೆ, ಲಿಬ್ರಲಿಸಮು, ನ್ಯೂ ಲಿಬ್ರಲಿಸಮು, ಗ್ಲೋಬಲ್ ಮಾರ್ಕೆಟು, ಫ್ರೀ ಮಾರ್ಕೆಟ್ ಅದರಿಂದ ಏನಾಗ್ತದೆ. ಸೊ ಈ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ, ನಮ್ಮಲ್ಲಿ ಕನ್ಸಂಪ್ಷನ್ ಮಾಡೋಕ್ಕೆ ಒಂದು ಡಿಸೈರ್ ಕ್ರಿಯೇಟ್ ಮಾಡುತ್ತೆ. ಅದು ನಮ್ಗೆ ಗೊತ್ತೂ ಇರೋಲ್ಲ, ನಮ್ಗೆ ಬೇಕು ಬೇಡ ಅನ್ನೋದು ಗೊತ್ತಿರಲ್ಲ, ಒಂದೇನೋ ಕ್ರಿಯೇಟ್ ಮಾಡಿಬಿಡ್ತಾರೆ. ಹೆಂಗೆ ಕ್ರಿಯೇಟ್ ಮಾಡ್ತಾರೆ, ಒಂದು ಅಡ್ವರ್ಟೈಸ್ ಮುಖಾಂತರ ಏನು ಮಾಡ್ತಾರೆ, ನಿನಗಿದು ಅವಶ್ಯಕತೆ ಇದೆ, ನಿನಗಿದು ಬೇಕೇ ಬೇಕು, ನಿನಗಿದಿಲ್ಲ ಅಂದರೆ ನೀನು ಲೈಫ್ ಸರಿಯಾಗಿ ಲೀಡೇ ಮಾಡೋಕ್ಕಾಗಲ್ಲ, ಇದಿಲ್ಲ ಅಂದರೆ ನೀನು ಇಲ್ಲವೇ ಇಲ್ಲ. ಸೊ ಏನು ಮಾಡ್ತಾರೆ, ಈ ಥರ ನಿಮಗೆ ಒಂದು ಡೆಫಿಷಿಟ್ ಕ್ರಿಯೇಟ್ ಮಾಡ್ತಾರೆ. ಟು ಕನ್ಸ್ಯೂಮ್ ಇಸ್ ಆರ್ಗನೈಸ್ ಇನ್ ಕ್ಯಾಪಿಟಲ್ ಸಿಸ್ಟಮ್. ಒಂದು ಅಡ್ವರ್ಟೈಸ್ ಸಿಸ್ಟಮ್ ಇದೆ, ನಾನು ಕ್ರೆಡಿಟ್ ಸಿಸ್ಟಮ್ ಇದ್ರ ಬಗ್ಗೆ ನಾನು ಮಾತಾಡಿದೆ, ಒಂದು ಗೌರ್ಮೆಂಟ್ ಬಾಡಿ ಇದೆ, ಎಲ್ಲ ಒಟ್ಟಿಗೆ ಸೇರಿಬಿಟ್ಟು ಏನು ಮಾಡ್ತಾರೆ ಅಂದರೆ, ನಿನ್ನಲ್ಲಿ ಏನೋ ಒಂದು ಕೊರತೆ ಇದೆ, ನಿನಗಿದು ಬೇಕು, ನೀನೊಂದು ಕನ್ಸ್ಯೂಮ್ ಮಾಡಬೇಕು ಅನ್ನೋದು ಒಂದು ಡೆಫಿಷಿಯನ್ಸಿ ಕ್ರಿಯೇಟ್ ಮಾಡ್ತಾರೆ. ಸೊ ಅದೇನಾಗುತ್ತೆ, ಒಂಥರ ಒಂದು ಕನ್ಸಂಪ್ಷನು, ಪ್ರೊಡಕ್ಷನು, ಮತ್ತು ಆಮೇಲೆ ಮಾಡ್ತಾರೆ, ಅದನ್ನ ಸೆಲ್ ಮಾಡ್ತಾರೆ, ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಅದನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಅದನ್ನ ಸೆಲ್ ಮಾಡ್ತಾರೆ. ಓಕೆ, ಸೊ ಇದೇನಾಗಿದೆ, ಸೈಕಲ್ಲು ಹಂಗೆ ಫೀಡ್ ಆಗ್ತಾ ಹೋಗ್ತಾ ಐತೆ. ಓಕೆ, ಈ ಕ್ಯಾಪಿಟಲಿಸಮ್ ರನ್ ಮಾಡ್ಬೇಕಂದ್ರೆ ಈ ಸೈಕಲ್ ಅದನ್ನು ಓಡಿಸ್ತಾ ಇರಬೇಕು, ಎಲ್ಲೂ ನಿಲ್ಸಂಗಿಲ್ಲ. ನಿಲ್ಲಿಸ್ತೋ ಕ್ಯಾಪಿಟಲಿಸಮ್ ಸತ್ತೋಗುತ್ತೆ. ಸೊ ಅದಕ್ಕೆ ಸಾಯೋದು ಇಷ್ಟ ಇಲ್ಲ. ಸೊ ನಮ್ಗೆ ಹೆಂಗೆ ಸಾಯೋದು ಇಷ್ಟ ಅಲ್ವ, ಕ್ಯಾಪಿಟಲಿಸಮ್ ಸಾಯೋಕ್ಕೂ ಇಷ್ಟ ಇಲ್ಲ. ಅದೇನು ಮಾಡುತ್ತೆ, ಈ ಸೈಕಲ್ನ ರನ್ ಮಾಡ್ತಾ ಇರುತ್ತೆ. ಅದಕ್ಕೆ ರನ್ ಮಾಡ್ಬೇಕಂದ್ರೆ ಈ ಥರ ಏನೋ ಒಂದು ಡಿಸೈರ್ ಕ್ರಿಯೇಟ್ ಮಾಡಬೇಕು. ಏನೋ ಒಂದು ನಿನ್ನಲ್ಲಿ ಕೊರತೆ ಇದೆ, ನಿಂಗೆ ಇದು ಬೇಕು, ಇವತ್ತು ನಿನಗೆ ಇದು ಮಿಸ್ ಮಾಡ್ಕೋತಾ ಇದೆ, ಇದು ನಿಂಗೆ ಬೇಕು. ಓಕೆ, ಇದು ಯು ಆರ್ ಮಿಸ್ಸಿಂಗ್ ಸಮಥಿಂಗ್, ನಿಂಗೆ ಇದು ಬೇಕು ಅಂತ ಏನು ಮಾಡ್ತಾರೆ, ತಲೆ ತುಂಬ್ತಾರೆ. ಸೊ ಆಮೇಲೆ ಜನರು ನಂಗೆ ಅದು ಬೇಕು, ಇದು ಬೇಕು, ಒಂದು ಆ ಸೈಕಲ್ ಸಿಕ್ಕಾಕೊಂಡ್ಬಿಡ್ತಾರೆ. ಕನ್ಸಂಪ್ಷನ್ ಡೆಫಿಷಿಯಂಟ್ ಅದು ಕ್ರಿಯೇಟ್ ಮಾಡ್ತಾರೆ, ಆ ಡೆಫಿಷಿಯಂಟ್ ಏನಿರುತ್ತೆ ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಆಮೇಲೆ ಅದನ್ನೇನು ಮಾಡ್ತಾರೆ, ಜನರು ಕನ್ಸ್ಯೂಮ್ ಮಾಡ್ತಾರೆ. ಸೊ ಇದು ಹಿಂಗೆ ಸೈಕಲ್ ಹೋಗ್ತಾ ಇತ್ತು. ಸೊ ಇದರಿಂದ ಏನಾಗ್ತಾಯಿತ್ತು, ಇಲ್ಲಿ ಏನು ಮಿಸ್ಸಿಂಗ್ ಪಾಯಿಂಟ್ ಅಂದರೆ ಎಥಿಕ್ಸ್, ಮಾರಲ್ಸ್, ಓಕೆ, ವ್ಯಾಲ್ಯೂಸ್, ರೆಸ್ಪೆಕ್ಟ್ ಟು ದ ಲೈಫ್ ಎಲ್ಲೂ ಇಲ್ಲ, ರೆಸ್ಪೆಕ್ಟ್ ಟು ದ ನೇಚರ್ ಅದೂ ಇಲ್ಲ. ಇದು ಏನಾಗಿದೆ, ಈ ಎಕನಾಮಿಕ್ ಸಿಸ್ಟಮಲ್ಲಿ ನೇಚರ್ ಅನ್ನೋದು ಕನ್ಸಿಡರ್ ಮಾಡೇ ಇಲ್ಲ ಅವರು. ನೇಚರ್ನ ಏನು ಮಾಡಿದ್ದಾರೆ ಅಂದರೆ, ನೇಚರ್ನ ದೇ ಕನ್ಸಿಡರ್ ಇಟ್ ಆ್ಯಸ್ ಅ ಕಮಾಡಿಟಿ. ಓಕೆ, ಈಗ ನಾವು ಯಾವಾಗ ನೇಚರ್ನ ಕಮಾಡಿಟಿ ಮಾಡಿದ್ವಲ್ಲ, ಅವಾಗಲೇ ನಮ್ಮದು ಆಲ್ಮೋಸ್ಟ್ ಡಿಕ್ಲೈನ್ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ದ್ಯಾಟ್ ಈಸ್ ದ ಟೈಮ್ ವೆನ್ ಅವರ್ ಡಿಕ್ಲೈನ್ ಹ್ಯಾಸ್ ಸ್ಟಾರ್ಟೆಡ್.